ಅದು ಸಂಪೂರ್ಣ ನಿವಾರಣೆ ಆಗುತ್ತೆ. ಸೊಗಸಾಗಿ ನಿದ್ರೆ ಬರುತ್ತೆ, ವ್ಯಕ್ತಿಯ ಟೆನ್ಷನ್ ರಿಲೀಸ್ ಆಗುತ್ತೆ. ಆ ಮೈಗ್ರೇನ್ ಪ್ರಾಬ್ಲಮಿಗೂ ಸಹ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ಯೂಬ್. ನಮಗೊಂದು ಪಾಸಿಟಿವ್ ಅರೋಮಾ, ಮನಃಶಾಂತಿ ನಮಗೆ ಸಿಗುತ್ತೆ. ಸಂಪೂರ್ಣವಾಗಿ ಗಂಟಲು ಸಮಸ್ಯೆ ದೂರ ಆಗುತ್ತೆ. ಸೊಂಟದಲ್ಲಿರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಮಂಡಿಯ ತೀವ್ರವಾದ ನೋವು ಇರ್ಬೋದು, ಆ ಎಲ್ಲ ನೋವಿಗೆ ಹಚ್ಚಿದ ಕೂಡಲೇ ಇನ್ಸ್ಟೆಂಟಾಗಿ ಹಚ್ಚಿದ ತಕ್ಷಣ ನಿಮಗೆ ನೋವಿನ ಕಮ್ಮಿ ಆಗುತ್ತೆ. ಅದನ್ನು ಅನುಭವವನ್ನು ತಾವು ಪಡೆಯಬಹುದು. ಇದನ್ನು ನಾವು ಜೋಬಿನಲ್ಲಿ ಇಟ್ಟುಕೊಳ್ಳಬಹುದಾದಂಥ ಒಂದು ಮೆಡಿಕಲ್ ಸ್ಟೋರ್ ಅಂತ ಬೇಕಾದ್ರೆ ಕರಿಬೋದು. ಹಲವಾರು ಸಮಸ್ಯೆಗಳಿಗೆ ಉಪಯೋಗವಾಗುವಂಥ ಅದ್ಭುತವಾದಂಥ ಈ ಟ್ಯೂಬಿನ ಒಂದು ಪರಿಚಯವನ್ನು ನಾನು ಈಗ ಮಾಡಿಸ್ತಾ ಇದ್ದೇನೆ. ಶುದ್ಧವಾದ ಆಯುರ್ವೇದದ ಉತ್ಪನ್ನಗಳಿಂದ ಮಾಡಿರುವಂಥ ಯಾವುದೇ ಅಡ್ಡ ಪರಿಣಾಮ ಇಲ್ಲದಿರುವಂಥ ಈ ಟ್ಯೂಬು, ಇದರಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇದೆ. ಮೊದಲನೇದಾಗಿ ಇದನ್ನು ನಾವು ನೇರವಾಗಿ ತಲೆಯ ಭಾಗಕ್ಕೆ ನಾವು ಸ್ಕ್ಲ್ಯಾಪಿಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವುದರಿಂದ ಯಾರಲ್ಲಿ ತಲೆ ಹುಟ್ಟಿರುತ್ತೆ, ಆ ತಲೆ ಹುಟ್ಟಿನಿಂದಾಗಿ ಉದುರ್ತಾ ಇರುತ್ತೆ, ಅದು ಸಂಪೂರ್ಣ ನಿವಾರಣೆ ಆಗುತ್ತೆ. ಮತ್ತು ರಾತ್ರಿ ಇದನ್ನು ತಲೆಗೆ ಹಚ್ಕೊಂಡು ಮಲ್ಕೊಂಡ್ರೆ ಸೊಗಸಾಗಿ ನಿದ್ರೆ ಬರುತ್ತೆ, ವ್ಯಕ್ತಿಯ ಟೆನ್ಷನ್ ರಿಲೀಸ್ ಆಗುತ್ತೆ. ಹಾಗೆ ಯಾರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆಯೋ ಆ ಮೈಗ್ರೇನ್ ಪ್ರಾಬ್ಲಮಿಗೂ ಸಹ ಇದು ಅತ್ಯಂತ ಉಪಯುಕ್ತವಾದಂಥ ಒಂದು ಟ್ಯೂಬ್. ಹಾಗೆ ಇದರ ಸುವಾಸನೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರ ನಮಗೊಂದು ಪಾಸಿಟಿವ್ ಅರೋಮಾ, ಒಂದು ಪಾಸಿಟಿವ್ ಒಂದು ಮನಃಶಾಂತಿ ನಮಗೆ ಸಿಗುತ್ತೆ. ಹಾಗೆ ಇದನ್ನು ಮೂಗಿಗೆ ಸವರ್ಕೊಂಡ್ರೆ ಮೂಗು ಕಟ್ಟಿರುವಂಥದ್ದು ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ, ನೆಗಡಿ ಕಮ್ಮಿ ಆಗುತ್ತೆ. ಹಾಗೆ ಯಾರಿಗೆ ಗಂಟಲು ಸಮಸ್ಯೆ ಇದೆ, ಯಾರಿಗಾದರೂ ತೀವ್ರವಾದ ಗಂಟಲು ಸಮಸ್ಯೆ ಇದ್ದರೆ, ಗಂಟಲು ನೋವಿದ್ದರೆ ಅಥವಾ ಕಫ ಇದ್ದರೆ, ಕೆಮ್ಮಿದ್ರೆ 6 ಸ್ಪೂನ್ ಬಿಸಿನೀರು ಅಥವಾ ಕಾಫಿ, ಟೀ, ಹಾಲು ಯಾವುದಕ್ಕಾದರೂ 6 ಸ್ಪೂನಿಗೆ ಇದನ್ನು 3 ತೊಟ್ಟು ಹಾಕ್ಕೊಂಡು ನಾವು 1 ಅಥವಾ 2 ಬಾರಿ ದಿನಕ್ಕೆ 2 ಬಾರಿ ಕುಡಿದ್ರೆ ಸಂಪೂರ್ಣವಾಗಿ ಗಂಟಲು ಸಮಸ್ಯೆ ದೂರ ಆಗುತ್ತೆ. ಯಾವುದೇ ENT ಡಾಕ್ಟರ್ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ. ಹಾಗೆ ಮಕ್ಕಳಿಗೆ ತುಂಬ ಶೀತ ಆಯಿತು ಅಂತಂದಾಗ ಅವರಿಗೆ ಎದೆಯ ಭಾಗಕ್ಕೆ ಇದನ್ನು ನಾವು ಅಪ್ಲೈ ಮಾಡ್ಬೋದು. ಹಾಗೆ ದೇಹದ ಯಾವುದೇ ಭಾಗದಲ್ಲಿ, ಸೊಂಟದಲ್ಲಿರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಮಂಡಿಯ ತೀವ್ರವಾದ ನೋವು ಇರ್ಬೋದು, ಆ ಎಲ್ಲ ನೋವಿಗೆ ಹಚ್ಚಿದ ಕೂಡಲೇ ಇನ್ಸ್ಟೆಂಟಾಗಿ ಹಚ್ಚಿದ ತಕ್ಷಣ ನಿಮಗೆ ನೋವಿನ ಕಮ್ಮಿ ಆಗುತ್ತೆ. ಅದನ್ನು ಅನುಭವವನ್ನು ತಾವು ಪಡೆಯಬಹುದು. ಹಾಗೆ ಯಾರಿಗಾದರೂ ಚರ್ಮವ್ಯಾಧಿ ಇದ್ದರೆ, ಯಾವುದೇ ಸ್ವರೂಪದ ಚರ್ಮವ್ಯಾಧಿ ಇದ್ದರೆ ದಿನಕ್ಕೆ 8-10 ಬಾರಿ ಆ ಚರ್ಮವ್ಯಾಧಿಯ ಮೇಲೆ ಹಚ್ಚುತ್ತಾ ಬಂದರೆ ಕೇವಲ 1 ವಾರದಲ್ಲಿ ಸಂಪೂರ್ಣವಾಗಿ ಅದು ವಾಸಿಯಾಗುತ್ತೆ. ಹಾಗೆ ಲಿಪೋಮ ಗಂಟುಗಳು, ಯಾವ ಕೊಲೆಸ್ಟ್ರಾಲ್ ಗಂಟುಗಳು ಅಂತ ಹೇಳ್ತೀವಿ, ಆ ಲಿಪೋಮ ಗಂಟುಗಳ ಮೇಲೆ ದಿನಕ್ಕೆ 8-10 ಬಾರಿ ನಾವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಅದರ ತೀವ್ರತೆ ಆಧಾರದ ಮೇಲೆ 15 ದಿವಸದಿಂದ ಹಿಡಿದು 2 ತಿಂಗಳ ಒಳಗಾಗಿ ಆ ಗಂಟು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಅದೇ ರೀತಿ ವೆರಿಕೋಸ್ ಪೇನ್ಸಿನ ಕಾರಣಕ್ಕೋಸ್ಕರ ಕಾಲು ನೋವು, ತುಂಬ ಪೇನ್ ಬರ್ತಾ ಇರುತ್ತೆ, ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಇಂಥ ಸಮಸ್ಯೆಗಳಿರೋರು ಆ ವೆರಿಕೋಸ್ ಪೇನ್ಸಿನ ಮೇಲೆ ಹಚ್ಚುತ್ತಾ ಬಂದರೆ ಆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನೋವು ತುಂಬ ಕಮ್ಮಿ ಆಗುತ್ತೆ. ಹಾಗೆ ಹಲ್ಲು ನೋವಿದ್ರೆ ಹಲ್ಲಿನ ಭಾಗಕ್ಕೆ ಹಚ್ಬೋದು, ಬಾಯಿ ಹುಣ್ಣಿದ್ರೆ ಆ ಬಾಯಿ ಭಾಗಕ್ಕೆ ಹಚ್ಬೋದು. ಹೀಗೆ 16-17 ಸಮಸ್ಯೆಗಳಿಗೆ. ಮತ್ತು ಕೆಲವು ಹೆಣ್ಣುಮಕ್ಕಳಲ್ಲಿ ತಲೆಯಲ್ಲಿ ತುಂಬ ಏನಿನ ಕಾಟ ಇರುತ್ತೆ, ಅದನ್ನು ನೇರವಾಗಿ ತಲೆಗೆ ಹಚ್ಕೊಂಡ್ರೆ ಆ ಏನಿನ ಕಾಟದಿಂದ ಸಂಪೂರ್ಣವಾಗಿ ಅವರು ನಿವಾರಣೆಯನ್ನು ಪಡಿಬೋದು. ಹೀಗೆ ಹಲವಾರು ಸಮಸ್ಯೆಗಳಿನ ಮಲ್ಟಿಫಾರಿಸ್ ಪರ್ಪಸಸ್ ಇದನ್ನು ಯೂಸ್ ಮಾಡ್ಬೋದು ನಾವು ಇದನ್ನು. ಹಾಗೆ ಇದನ್ನು ನಾವು ಜೋಬಿನಲ್ಲಿ ಇಟ್ಟುಕೊಳ್ಳಬಹುದಾದಂಥ ಒಂದು ಮೆಡಿಕಲ್ ಸ್ಟೋರ್ ಅಂತ ಬೇಕಾದ್ರೆ ಕರಿಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರುವಂಥ ಈ ಒಂದು ಅದ್ಭುತವಾದ ಆಯುರ್ವೇದಿಕ್ ಔಷಧಿಯನ್ನು ಎಲ್ಲರೂ ಮನೆಯಲ್ಲಿ ಬಳಸಿ ಅದರ ಲಾಭವನ್ನು ಪಡಿಬೇಕು ಅಂತ ನಾನು ಕೇಳ್ಕೊಳ್ತೀನಿ.